ತಕ್ಷಣ ನಿದ್ದೆ ಬಂದ್ಬಿಡ್ತು. ಆಮೇಲೆ ಏನಾಯ್ತು ಪುಟ? ಆಮೇಲೆ ನನಗೆ ಎಚ್ಚರ ಆದಾಗ ನಾನು ಎಲ್ಲೋ ಇದ್ದೆ. ಯಾವ್ದೋ ಕಳ್ಳರು ನನ್ನ ಎತ್ಕೊಂಡೋಗಿದ್ರು. ಮೈ ಗಾಡ್, ಏನ್ ಹೇಳ್ತಿದ್ಯಾ ಪುಟ? ಅಪ್ಪ, ಕಳ್ಳರು ನನ್ನ ಎತ್ಕೊಂಡೋಗಿದ್ರು. ಹಾಗಾದ್ರೆ ನೀನು ಕರ್ಕೊಂಬಂದವ್ರು ಯಾರು ಪುಟ? ಅದು ಹೆದರ್ಕೋಬೇಡ ಚಿನ್ನಿ, ಏನಾಯ್ತು ಅಂತ ಹೇಳು. ಕಿಶೋರ್, ಎಲ್ಲೋಗ್ತಿದ್ಯಾ? ನಾವು ಕೇಳಿದಕ್ಕೆ ಉತ್ತರ ಕೊಟ್ಬಿಟ್ಟೋಗ. ಬೇಡ, ಈಗ ಕಿಶೋರ್ನ ಬಲವಂತ ಮಾಡೋದು ಬೇಡ. ಅವನಿನ್ನೂ ಶಾಕಲ್ಲೇ ಇದ್ದಾನೆ. ಆಮೇಲೆ ನಾನೇ ನಿಧಾನವಾಗಿ ವಿಚಾರಿಸ್ತೀನಿ. ಇಲ್ಲೇನೋ ನಡೀತಾ ಇದೆ, ಏನಂತ ಅರ್ಥನೇ ಆಗ್ತಿಲ್ವಲ್ಲ. ರಾಗಿಣಿ ಆ ಅನಿಷ್ಟನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ಲು. ಮಾಲ್ತಿ ಆ ಮಗುನ ರಾಗಿಣಿ ಎಲ್ಲಾದರೂ ಸ್ಲಮ್ಮಲ್ಲಿ ಬಿಟ್ಟು ಬರ್ತಾಳೆ ಅಂದಿದ್ಲು. ಈಗ ನೋಡಿದರೆ ಆ ಮಗುನೇ ಪಿಶಾಚಿ ಥರ ಮನೆ ಹೋಗಿದೆ. ಇಷ್ಟೊತ್ತಾದರೂ ರಾಗಿಣಿ ಅಡ್ರೆಸ್ಸೇ ಇಲ್ವಲ್ಲ. ಹಬ್ಬ, ಸದ್ಯ ಬದುಕ್ತೆಪ್ಪ. ರಾಗಿಣಿ ಬಗ್ಗೆ ಈ ದರಿದ್ರ ಮಗು ಏನು ಬಾಯಿ ಬಿಡಲಿಲ್ಲ. ಒಳ್ಳೇದೇ ಆಯಿತು. ಎಲ್ಲ ಸುಳ್ಳು ಅಂತ ಅನ್ಕೊಂತಾರೆ. ಯಾಕೆ ಹೇಳು, ನಾನು ಯಾರ ಕಣ್ಗೂ ಕಾಣಲ್ಲ, ಅದಕ್ಕೆ. ಅಂಜಲಿ, ನೀನು ಎಲ್ಲಿಗೆ ಹೋಗಿದ್ದೆ? ಏನು ನಡೀತು ಅಂತ ಅಮ್ಮ ಹತ್ರ ನಿಜ ಹೇಳು ಪುಟ. ಅಮ್ಮ, ನಾನು ಮನೆಯಿಂದ ಆಚೆ ಹೋಗದೆ ಇದ್ದಿದ್ದೆ, ತಮ್ಮ ಕಳ್ಳೋಗ್ತಿದ್ದ. ಇನ್ಯಾವತ್ತೂ ಸಿಗ್ತಾನೆ ಇರಲಿಲ್ಲ. ಕಳ್ಳರು ಬಂದು ಅವನ್ನ ಎತ್ಕೊಂಡು ಹೋಗ್ತಿದ್ರು. ಏನು ಹೇಳ್ತಿದ್ಯಾ ಪುಟ? ನೋಡಮ್ಮ, ನಾನು ತಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಬರ್ತೀನ. ಆಗ ಮಾಡಿ ಚಿಕ್ಕಮ್ಮ ತಮ್ಮನ್ನ ಯಾವ್ದೋ ಕಳ್ರಿಗೆ ಕೊಟ್ಬಿಟ್ಟಿದ್ಲು. ಆ ಕಳ್ರಿಗೆಲ್ಲ ನಾನು ಸರಿಯಾಗಿ ಪನಿಷ್ಮೆಂಟ್ ಕೊಟ್ಟೆ. ಅಂಜಲಿ ಪುಟ್ಟ, ಇಲ್ಲಿ ಬಾಕಂದ ಬಾ, ಇಲ್ಲಿ ನನ್ನ ಮಡ್ಲಲ್ಲಿ ಕೂತ್ಕೋ ಬಾ. ಬಾ ಪುಟ್ಟಿ. ಬೇಷ್ ಕಂದ, ಎಂಥ ದೊಡ್ಡ ಸಾಹಸ ಮಾಡಿದೀಯ ಇಷ್ಟು ಚಿಕ್ಕ ವಯಸ್ಸಿಗೆ. ನೋಡು, ನಿಮ್ಮಮ್ಮನ ಋಣ ನೀನು ತೀರಿಸ್ಬಿಟ್ಟೆ ಕಣೆ, ತೀರಿಸ್ಬಿಟ್ಟೆ. ಒಂದು ವೇಳೆ ನಿನ್ನ ತಮ್ಮ ಸಿಗದೆ ಇದ್ದಿದ್ರೆ ಯಶೋದ ಎದೆ ಹೊಡ್ಕೊಂಡ್ಬಿಡ್ತಿದ್ಲು. ಇನ್ನು ನಾನು ಈ ಮನೆ ಎಲ್ಲ ಕೊರಗಿ ಸಾಯ್ಬೇಕಾಗ್ತಿತ್ತು. ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿ ಕಂದ, ದೇವ್ರು ಚೆನ್ನಾಗಿಟ್ಟಿರ್ಲಮ್ಮ. ಕಿಶೋರ, ಇನ್ಮೇಲೆ ಮಂತ್ರವಾದಿ ಅತ್ತೆ ಕರೆದ್ಲು ಅಂತ ಅವಳ ಜೊತೆಗೆ ನೀನು ಎಲ್ಲೆಲ್ಗಾದ್ರೂ ಹೋಗ್ಬಿಡ್ಬಾರ್ದು. ಯಾವಾಗಲೂ ಅಂಜಲಿ ಜೊತೆಗೆ ಇರಬೇಕು. ಅಂಜಲಿ ಅಕ್ಕ ನಿನ್ನ ಜೊತೆಗಿದ್ಲು ಅಂದರೆ ನಿಂಗೆ ತುಂಬ ಧೈರ್ಯ ಇರುತ್ತೆ. ಅವಳು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ.
ಅಲ್ವಾ ಬಂಗಾರ? ಅಜ್ಜಿ, ನಾನು ತಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಹಾ, ಕೇಳ್ಯಾ? ಈಗ ನಂಗೆ ಸಮಾಧಾನ ಆಯ್ತು ಪುಟ್ಟ. ಅಂದಾಗೆ ತಮ್ಮನ ಹುಟ್ಟುಹಬ್ಬ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೊಂಡಿದೀಯಾ? ಕಿಶೋರ್ಗೆ ಡಾಲ್ ಪ್ರೆಸೆಂಟ್ ಮಾಡಿದೇವಿ, ಆಮೇಲೆ ಹೊಸ ಡ್ರೆಸ್ ಕೊಡ್ಸಿದೀವಿ, ಆಮೇಲೆ ಅಮ್ಮ ರಾತ್ರಿಗೆ ಪಾಯಸನೂ ಮಾಡ್ತಾಳಂತೆ. ಅದೆಲ್ಲ ಆದ್ಮೇಲೆ ಕಿಶೋರ್ ಬರ್ತ್ಡೇ ಮಾಡಿಸ್ತೀವಿ, ಹ್ಯಾಪಿ ಬರ್ತ್ಡೇ ಹೇಳ್ತೀವಿ. ಮತ್ತೆ ಈ ಅಜ್ಜಿನೂ ಕರ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಸರಿ ಅಜ್ಜಿ, ನಿನ್ ಕಣ್ಣು ಎದುರುಗಡೆನೆ ಕಿಶೋರ್ ಕೇಕ್ ಕಟ್ ಮಾಡಿಸ್ತೀನಿ. ಈಗ ನಂಗೆ ಸಮಾಧಾನ ಆಯ್ತು ನೋಡು ಜಾಡ. ಈ ಕಡೆಗೊಂದು, ಈ ಕಡೆಗೊಂದು. ಬಾ ಪುಟ್ಟ, ನೋಡು ನಿನಗೋಸ್ಕರ ಕೇಕ್ ಎಲ್ಲ ರೆಡಿ ಆಗಿದೆ. ಪ್ರಿನ್ಸ್, ಹೇಗಿದೆ ಕೇಕು? ನಿನಗಿಷ್ಟ ಆಯ್ತಾ? ಮತ್ತೆ ತಡ, ಕೇಕ್ ಕಟ್ ಮಾಡ್ಬೋದಲ್ವಾ? ಮಾಲ್ತಿ ಅತ್ತೆ ರಾಗಿಣಿ ಅತ್ತಿಗೇನೋ ಕರೆದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಮನೆಯವ್ರನ್ನ ನಾವೇ ಕಾಲು ಹಿಡಿದು ಕರ್ಕೊಂಬರ್ಬೇಕಾ? ಯಾಕೆ ಇವತ್ತು ಕಿಶೋರ್ ಬರ್ತಾಳೆ ಅಂತ ಗೊತ್ತಿಲ್ವಾ? ಅದು ಅಲ್ಲದೆ ಅಕ್ಕ ಯಾಕೋ ಮಲಗಿದ್ದಾಳೆ. ಅಮ್ಮನಿಗೆ ಅಕ್ಕನಿಗೆ ವೇಟ್ ಮಾಡೋದು ಬೇಡ ಅನ್ಸುತ್ತೆ. ನಮ್ಮ ಮುಂದೆ ಅದೇ ಕೊಂಕು ಮಾಡಿ ಮೇಲಿಂದ ಬೆಳಗ್ಗೆಯಿಂದ ಕೆಳಗಿಳಿದು ಬಂದೇ ಇಲ್ಲ. ಈಗ ಕರೆದ್ರೂ ಅವ್ರು ಬರಲ್ಲ. ಯಾರಿಗೂ ಕಾಯೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕೇಕ್ ಕಟ್ ಮಾಡ್ಸೋಣ. ಸರಿಯಾಗಿದ್ರೆ ಪ್ರಿನ್ಸ್, ಕೇಕ್ ಕಟ್ ಮಾಡು. ಯಶೋದ, ಇರೋ ಹುಷಾರು ಚಾಕು. ಓಕೆ, ತಮ್ಮನ ಕೈಲಿ ಕೇಕ್ ಕಟ್ ಮಾಡಿಸ್ಬೇಡಿ. ಹೂನಮ್ಮ, ನಾನು ಹೇಳ್ತಿದ್ದೀನಿ, ತಮ್ಮನ ಹತ್ರ ಕೇಕ್ ಕಟ್ ಮಾಡಿಸ್ಕೂಡ್ದು. ಫಸ್ಟು ನೀನ್ ಮಾಡಿದ ಪಾಯಸ ಕೊಡ್ಬೇಕು, ಆಮೇಲೆ ಈ ಕೇಕು ಗೀಕು ಎಲ್ಲ. ಹಾಗಂತ ಅಜ್ಜಿ ಹೇಳಿದ್ಲು ಅಮ್ಮ. ಯಶೋದ, ಯಶೋದ, ಯಾಕೆ ಏನಾಯ್ತು? ಕೇಕ್ ಕಟ್ ಮಾಡಿಸ್ಬೋದಲ್ಲ? ಅದು ಕಿಶೋರ್ ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಪಾಯಸ ತಿನ್ನಿಸ್ಬೇಕು ಅಂತ ಅಜ್ಜಿ ಹೇಳಿದರು. ನಾನು ಮರ್ತೇ ಬಿಟ್ಟೆ. ಒಂದು ನಿಮಿಷ ತಂದ್ಬಿಡ್ತೀನಿ. ಸರಿ. ಅಜ್ಜಿ ಹೇಳೋದು ಕರೆಕ್ಟಾಗೇ ಇದೆ. ನೀವು ಹೋಗಿ ಪಾಯಸ ತೊಗೊಂಬನ್ನಿ ಅಕ್ಕ. ಸರಿ. ಈ ಕೆಲಸ ಮಧ್ಯಾಹ್ನನೇ ಆಗಬೇಕಿತ್ತು. ಯಾರೋ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದಿಕ್ ತಪ್ಪಿಸಿದ್ರು. ಹಬ್ಬ, ಇವನು ವಾಪಸ್ ಬಂದಿರೋದೇ ದೊಡ್ಡ ಪವಾಡ. ಕಿಶೋರ್ ಬಾಯಿಲಿ. ಚಿನ್ನಿ, ಈ ಬಟ್ಟೆ ನಿಂಗೆ ಅಮ್ಮ ಕೊಡ್ಸಿದ್ದಾ? ಅತ್ತೆ, ನಾನು ಹೊಸ ಬಳೆ, ಹೊಸ ಶೂಸು, ಹೊಸ ಡ್ರೆಸ್ಸು ಎಲ್ಲ ಹಾಕೊಂಡಿದ್ದೀನಿ. ಅಮ್ಮನೇ ನಂಗಿದೆಲ್ಲ ಕೊಡ್ಸಿದ್ದು. ನೀನು ತುಷಾರ. ನಾನು ಬೇಳೆ ಸಾರು. ನಾನು ಕುನ್ನಿ ಅಲ್ಲ, ಅಂಜಲಿ. ನನ್ನ ಮುಂದೆ ಬಂದು ಮಾತಾಡು.